ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು FA1 ವಿತ್ LBA. ಏನಪ್ಪ ಇದು FA1 ವಿತ್ LBA? ಏನು ಸರ್ ಕಾನ್ಸೆಪ್ಟ್ ಇದು? ಇಲ್ಲಿ ನನ್ನ ಹತ್ರ 2 ಸರ್ಕ್ಯುಲರ್ಗಳಿದ್ದಾವೆ. ಭಾಳಷ್ಟು ಜನ ಶಿಕ್ಷಕರಿಗೆ ಗೊಂದಲ ಇದೆ. ಏನು ಗೊಂದಲ ಇದೆ ಸರ್? ಈಗ ನೀವು ಲೆಸನ್ ಬೇಸ್ ಅಸೆಸ್ಮೆಂಟ್ ಮಾಡು ಅಂತ ಹೇಳಿದ್ರಿ. ಲೆಸನ್ ಬೇಸ್ ಅಸೆಸ್ಮೆಂಟಲ್ಲಿ ನೀವೀಗ ಪ್ರಶ್ನಾಕೋಟಿಯನ್ನು ಕೊಟ್ಟಿದ್ದೀರಿ. ಪ್ರಶ್ನಾಕೋಟಿ ಇದೆ, ವೆಬ್ಸೈಟಲ್ಲಿದೆ, ಕೊಟ್ಟಿದ್ದೀರಿ. ಈ ಪ್ರಶ್ನಾಕೋಟಿಯಲ್ಲಿ ಏನು ಕೊಟ್ಟಿದ್ದೀವಿ ನಾವು? 1ರಿಂದ 10ನೇ ತರಗತಿವರೆಗೆ 1ರಿಂದ 10ನೇ ತರಗತಿವರೆಗೆ ನಾವು ವಿಷಯವಾರು, ಮೊದಲನೇದಾಗಿ ಏನಪ್ಪ ವಿಷಯವಾರು ಅಂದರೆ ಯಾವ್ದ್ಯಾವುದು ವಿಷಯಗಳು ನಮಗೆ ಬರುತ್ತೆ? ಇಲ್ಲಿ ಕನ್ನಡ ಬರುತ್ತೆ, ಇಂಗ್ಲೀಷು, ಹಿಂದಿ, ಮ್ಯಾಥ್ಸು, ಸೋಷಿಯಲ್ಲು, ಸೈನ್ಸ್. 6 ವಿಷಯಗಳಿಗೆ 1ರಿಂದ 10ನೇ ತರಗತಿಗೆ ವಿಷಯವಾರು. ಮತ್ತು ಈ ವಿಷಯವಾರು ಅಲ್ಲದೆ ಮತ್ತು ಇದರಲ್ಲಿ ಬರುತ್ತೆ ಏನು? ಉದ್ದಿಷ್ಟವಾರು, ಓಕೆ, ಕಠಿಣತೆಯ ಮಟ್ಟ, ಆಮೇಲೆ ಶಾರ್ಟ್ ಆನ್ಸರ್, ಲಾಂಗ್ ಆನ್ಸರ್, ವೆರಿ ಶಾರ್ಟ್ ಆನ್ಸರ್, ಈ ಥರ ಕ್ಯಾಟಗರಿ. ಈ ಪ್ರಶ್ನಾಕೋಟಿ ಬೇಸ್ಡ್ ಆನ್ ಬ್ಲೂ ಪ್ರಿಂಟ್ ಕೊಟ್ಟಿದ್ವಿ. ಭಾಳ ಕೆಲಸ ಮಾಡಿದ್ದೀವಿ. ಇದಕ್ಕೋಸ್ಕರ ನಮ್ಮ ಇಲಾಖೆ ತುಂಬ ಕೆಲಸ ಮಾಡಿದ್ದಾರೆ. ನಮ್ಮ ಮೇಲಾಧಿಕಾರಿಗಳು, ಆ ಒಂದು ಸಂಪನ್ಮೂಲ ತಂಡ ಈ ಪ್ರಶ್ನಾಕೋಟಿಯನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಈ ಪ್ರಶ್ನಾಕೋಟಿಯನ್ನು? ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಏನು ಮಾಡಿದರು? ಲೆಸನ್ ಬೇಸ್ ಅಸೆಸ್ಮೆಂಟ್ ಮಾಡಿರಿ ಅಂತ ಕೊಟ್ಟು ಒಂದು ಸುತ್ತೋಲೆಯನ್ನು ಕೊಟ್ಟರು. ಇಲ್ಲಿದೆ ಸುತ್ತೋಲೆ. ಏನಿದೆ ಸುತ್ತೋಲೆ? ನೀವು ನೋಡ್ತಿರ್ಬೋದು ಇಲ್ಲಿ. 25-26ನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಪಠ್ಯಕ್ರಮದ ಶಾಲೆಗಳಿಂದ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿರುವ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆಕೋಟಿಯನ್ನು ಬಳಸಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಸಾಧಿಸುವ ಬಗ್ಗೆ ಏನು ಮಾಡಬೇಕು? ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಸಾಧನೆ ಮಾಡೋಕ್ಕೋಸ್ಕರ ನಾವು ಲೆಸನ್ ಬೇಸ್ ಅಸೆಸ್ಮೆಂಟನ್ನು ಇಲಾಖೆ ಕೊಡ್ತು. ಭಾಳಷ್ಟು ಜನ ಈ ಒಂದು ಲೆಸನ್ ಬೇಸ್ ಅಸೆಸ್ಮೆಂಟು ಇದರ ಉದ್ದೇಶಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಉದ್ದೇಶಗಳು ಭಾಳ ನೀಟಾಗಿ ಎಲ್ಲ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಮೇಲೆ ಪ್ರಶ್ನೆ ಕೋಟಿಯ ಸ್ವರೂಪ ಹೇಗಿರುತ್ತೆ ಮತ್ತು ಅವುಗಳನ್ನು ಬಳಸುವ ವಿಧಾನ ಹೇಗಿರುತ್ತೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೀನಿ. ಮತ್ತೆ ಮುಂದುವರೆದು ಹೇಳಿದ್ದಾರೆ. ಏನಂತ? ಪ್ರತಿ ಪಾಠದ ನಂತರ ವಿದ್ಯಾರ್ಥಿಗಳ ಕಲಿಕೆಯನ್ನು ದೃಢೀಕರಿಸಿಕೊಳ್ಳಲು 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯ ಪ್ರಶ್ನೆ ಪತ್ರಿಕೆ ಮಾದರಿಯಂತೆ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಒಳಗೊಂಡ MCQ 1, 2, 3, 4 ಮತ್ತು 5 ಅಂಕದ ಪ್ರಶ್ನೆಗಳು, 20 ಅಂಕಗಳಿಗೆ LBA ಪ್ರಶ್ನೆಕೋಟಿಯ ಹಾಗೂ 5 ಅಂಕಗಳಿಗೆ ಮರುಸಿಂಚನದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಒಟ್ಟು 25 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪಾಠ ಆಧಾರಿತ ಮೌಲ್ಯಾಂಕನ ಮಾಡಿದೆ. ಇದೆಲ್ಲ ನಿಮಗೆ ಗೊತ್ತಿದೆ. LBAನನ್ನು ಏನೇನು ಮಾಡಬೇಕು, ಇದನ್ನೇನು ಹೊಸದ ನಾನು ಹೇಳ್ಬೇಕಾಗಿಲ್ಲ. ಇದಾಲೆ ಯಾವಾಗ ಬಂದಿದೆ ಗೊತ್ತಾ? 16/7ಕ್ಕೆ ಬಂದಿದೆ. ಇದು 16/7/25ಕ್ಕೆ ಬಂದಿರೋ ಸರ್ಕ್ಯುಲರ್. ಇವತ್ತಾಲೆ 24 ಡೇಟು, ಅಲ್ಲ 10 ಡೇಸ್ ಆಗಿದೆ. ಸರ್ ನೀವೇನು ಹೇಳಕ್ಕೆ ಹೊರಟಿದ್ದೀರಾ? ವಾಟ್ ಈಸ್ ಯುವರ್ ಪ್ರೆಸೆಂಟೇಷನ್? ವಾಟ್ ಎಕ್ಸಾಕ್ಟ್ಲಿ ದ ಥಿಂಗ್ ಏನಪ್ಪ ಅಂದರೆ, ಮೇಷ್ಗಳಿಗೆ ಏನು ಕನ್ಫ್ಯೂಷನ್ ಆಗಿದೆ ಸರ್. ಈಗ ನಾವು LBA ಮಾಡಿದ್ವಿ, FA1 ಏನು ಮಾಡಬೇಕು? FA1 ಯಾವ ಥರ ಮಾಡಬೇಕು? FA1 LBAನಲ್ಲಿ ಮಾಡಿರೋದನ್ನೇ FAನಲ್ಲಿ ತೊಗೋಬೇಕಾ? ಅಥವಾ LBAನ ಬಿಟ್ಟು ನಾವು FA ಒಂದು ಫಾರ್ಮ್ಯಾಟನ್ನು ನಾವು ರೆಡಿ ಮಾಡಬೇಕಾ? ಏನು ಮಾಡ್ಬೇಕು ಸರ್? ಯಾಕೆಂದರೆ FA1 ಮಾಡಲಿಕ್ಕೆ ನಾವು 2 ಡೇಟ್ಗಳನ್ನು ಈಗ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಯಾವ್ಯಾವ್ದು 2 ಡೇಟ್ಗಳು ನಿಮಗೆ ಹೇಳ್ತೀನಿ ನಾನು. ಆ 2 ದಿನಾಂಕಗಳಲ್ಲಿ FA1 ಮಾಡಿರಿ ಅಂತ ವೇಳಾಪಟ್ಟಿ ಇದೆ. ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿದೆ ಮತ್ತು ಸರ್ಕ್ಯುಲರಲ್ಲೂ ಇದೆ.
ಈ FA1 ಮಾಡುವಾಗ ನೀವು ಏನು ಮಾಡಬೇಕಪ್ಪ ಇಲ್ಲಿ ನೋಡಿ, ಅದಕ್ಕೋಸ್ಕರ ಏನು ಮಾಡಿದ್ರು, 17/7ಕ್ಕೆ ಮತ್ತೊಂದು ಸರ್ಕ್ಯುಲರ್ ಕೊಟ್ಟರು. 16/7ಕ್ಕೆ ಒಂದು ಕೊಟ್ಟಮೇಲೆ 17/7ಕ್ಕೆ ಮತ್ತೊಂದು ಸರ್ಕ್ಯುಲರ್ ಕೊಟ್ಟರು. ಏನು ಮಾಡಬೇಕು ಅಂತಂದರೆ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು. ಸೊ ನೋಡಿ, ನಾನು ನಿಮಗೆ ವಿತ್ ಸರ್ಕ್ಯುಲರ್ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಬಹಳಷ್ಟು ಜನ ಶಿಕ್ಷಕರು ಯಾವುದ್ಯಾವುದೋ ವಿಡಿಯೋಗಳನ್ನು ನೋಡಿ, ಯಾವುದ್ಯಾವುದೋ ಮಾಹಿತಿಗಳನ್ನು ನೋಡಿ, ತಮಗೆ ಏನೇನೋ ಗೊತ್ತಾ ಅದನ್ನು ಕನ್ಫ್ಯೂಷನ್ ಮಾಡಿಕೊಂಡು ಭಾಳಷ್ಟು ನೀವು ಗೊಂದಲದಲ್ಲಿ ಇರೋದನ್ನು ನಾನು ಫೀಡ್ಬ್ಯಾಕ್ ತೊಗೊಂಡಿದ್ದೀನಿ. ಸೊ ಆ ಕಾರಣಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಏನು ಮಾಡಬೇಕಪ್ಪ FA1ನಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು 5 ನಿಮಿಷ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಭಾಳ ಹೊತ್ತು ತೊಗೊಳ್ಳೋದಿಲ್ಲ ನಾನು. 25-26ನೇ ಸಾಲಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಯಾವುದರಲ್ಲಿ ಸರ್ಕಾರಿ, ಅನುದಾನ ಮತ್ತು ಅನುದಾನ ರಹಿತ, ಮೂರಲ್ಲೂ ಗೌರ್ಮೆಂಟ್, ಏಡೆಡ್ ಆ್ಯಂಡ್ ಅನ್ಏಡೆಡ್ ಶಾಲೆಗಳಲ್ಲಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪ್ರಕ್ರಿಯೆಯನ್ನು ನಡೆಸೋದ್ರ ಬಗ್ಗೆ ಇಲ್ಲಿ ಒಂದು ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ಏನಿದೆಯಪ್ಪ ಇದರಲ್ಲಿ ನೋಡಿ, ಇಲ್ಲಿ 3 ಉಲ್ಲೇಖ ಹಾಕಿದ್ದಾರೆ. ಏನಕ್ಕೆ 3 ಉಲ್ಲೇಖ ಹಾಕಿದ್ದಾರೆ? ಆಯುಕ್ತರ ಕಚೇರಿ ಜ್ಞಾಪನಾ ಸಂಖ್ಯೆ ಹಾಕಿದ್ದಾರೆ. ರಾಜ್ಯ ಯೋಜನಾ ನಿರ್ದೇಶಕರು ಏಪ್ರಿಲ್ ಮತ್ತು ಜೂನ್ ಮಾಹೆ ಶಿಕ್ಷಣ ವಾರ್ತೆಯಲ್ಲಿ ಶೈಕ್ಷಣಿಕ ಮಾರ್ಗಸೂಚಿಯಲ್ಲಿ ನಾವು ಆಲೆ ಮೌಲ್ಯಾಂಕನ ಹೇಗೆ ಮಾಡಬೇಕು ಅಂತ ಕೊಟ್ಟಿದ್ದೀವಿ. ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು. ಮಾನ್ಯ ರಾಜ್ಯ ಯೋಜನಾ ನಿರ್ದೇಶಕರು, ಮಾನ್ಯ ಆಯುಕ್ತರು ಇಬ್ಬರು ಜಂಟಿಯಾಗಿ ಸಿಗ್ನೇಚರ್ ಮಾಡಿ ಈ ಒಂದು ಮೌಲ್ಯಾಂಕನವನ್ನು ಹೇಗೆ ನಡೆಸಬೇಕು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಅಲ್ಟಿಮೇಟ್, ದಿಸ್ ಇಸ್ ಫೈನಲ್. ನೀವು ಯಾವುದೇ ಗೊಂದಲಗಳು ಬೇಡ ನಿಮಗೆ. ಏನು ಹೇಳಿದ್ದಾರೆ ಹೈಲೈಟ್ಸ್ ಹೇಳ್ಕೊಂಡು ಹೋಗ್ತೀನಿ ನಾನು. ಇದೇನಪ್ಪ, ಮೊದಲನೇದಾಗಿ ಏನು, 25-26ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆ ವಾರ್ಷಿಕ ಕ್ರಿಯಾಯೋಜನೆ ಹಾಗೂ ಉಲ್ಲೇಖಗಳನ್ನು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದರಂತೆ ಕ್ರಮ ವಹಿಸಬೇಕು. ಏನು ಮಾಡಬೇಕು? 29/5/25ರಿಂದ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಈ ಡೇಟ್ಗಳು. ಯಾಕೆ ಈ ಡೇಟ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನೀವು FA1ಗೆ ಯಾವ ಡೇಟಿಂದ ಯಾವ ಡೇಟ್ಗೆ ಎಷ್ಟು ನೀವು ಸಿಲೆಬಸ್ನ ಕವರ್ ಮಾಡಿಕೊಂಡು ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು 29/5/25ಕ್ಕೆ ಶಾಲೆ ಪ್ರಾರಂಭ ಆಗಿದೆ. ಈಗ ಅಲ್ಲಿಂದ ಈ ಡೇಟ್ಗಳು ಯಾಕೆ FA1ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ. ನೋಡಿ, ಇಲ್ಲಿ ಏನಾಗಿದೆ, ಮೊದಲು ನಾವೇನು ಮಾಡಿದ್ದೀವಿ, ಕಲಿಕಾ ಚೇತರಿಕೆ ಉಪಕ್ರಮ, ಕಲಿಕಾ ಬಲವರ್ಧನೆ ಕಾರ್ಯಕ್ರಮ, ಕಲಿಕಾ ಫಲಾಧಾರಿತ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ಕೊಟ್ವಿ. ಎಲ್ಲ ಕೊಟ್ಬಿಟ್ಟು ಏನು ಮಾಡಿದ್ವಿ, ಈಗ ಸೇತುಬಂಧ ಮಾಡಿದ್ವಿ. ಜೂನ್ ತಿಂಗಳಲ್ಲಿ ಸೇತುಬಂಧ ಮಾಡಿದ್ವಿ. ಮತ್ತು ಉಲ್ಲೇಖ ಮತ್ತು 1ರಿಂದ 3ರನ್ನು ಅನುಕೂಲಿಸ್ಕೊಂಡು ನಾವೇನು ಮಾಡಿದ್ವಿ, ಅಲ್ಲಿ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಕೊಟ್ಟಂತೆ 25-26ನೇ ಸಾಲಿನಿಂದ ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ ತರಗತಿಯ ಪ್ರಕ್ರಿಯೆ ನಿರಂತರವಾಗಿ ಅನುಕೂಲವಾಗುವಂತೆ ಪಾಠಾಧಾರಿತ ಮೌಲ್ಯಾಂಕನ ಸಾಮಗ್ರಿಯನ್ನು ಕೊಟ್ಟರು. LBA ಮೌಲ್ಯಾಂಕನ ಪಾಠ, ನೀವು DSIT ವೆಬ್ಸೈಟ್ಗೆ ಹೋಗ್ಬಿಟ್ಟು LBA ಮೌಲ್ಯಾಂಕನ ಸಾಮಗ್ರಿ ಅಂತ ಹೊಡೆದ್ರೆ ಅದು ಬರುತ್ತೆ, ನಿಮಗೆ ಓಪನ್ ಆಗುತ್ತೆ. ಅದಾದಮೇಲೆ ಏನು ಮಾಡಿದ್ರು, ಅಲ್ಲಿ ಏನು ಹೇಳ್ತಾರೆ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಪ್ರತಿ ಘಟಕದ ನಂತರ LBA ಪ್ರಶ್ನೆ ಕೋಟಿಯಿಂದ 20 ಅಂಕಗಳಿಗೆ ದ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ಏನು ಮಾಡಿದರು, ಅದನ್ನಾಗಲೇ ಹೇಳಿದ್ದಾರೆ, LBAನಲ್ಲಿ ಹೇಳಿದ್ದಾರೆ. ನಿಮಗೆ ಸುಮ್ಮನೆ ಇನ್ನೊಂದು ಸರಿ ನಾನು ರಿವಿಷನ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಏನು ಮಾಡಿದರು, 6ರಿಂದ 10ನೇ ತರಗತಿಗೆ ನೋಡಿ 20 ಅಂಕಗಳಿಗೆ LBAನಲ್ಲಿ ಕ್ವಶನ್ ತಗೋಬೇಕು. 6ರಿಂದ 10 ತರಗತಿಗೆ 6ರಿಂದ 10ನೇ ತರಗತಿ ಮಕ್ಕಳಿಗೆ LBA ನೀವು ಮಾಡುವಾಗ ಏನು ಮಾಡ್ತೀರಿ, 20 ಅಂಕಗಳನ್ನು LBAಯಿಂದ ತೊಗೊತೀರಿ. ಇನ್ನು 5 ಅಂಕಗಳನ್ನು ಮರುಸಿಂಚನ, 5 ಅಂಕಗಳು ಮರುಸಿಂಚನದಿಂದ ತಗೋತೀರಿ. ಇದು ಸ್ಟ್ಯಾಂಡರ್ಡ್. ಇದು ಆಲೇ ಎಲ್ಲರಿಗೂ ಗೊತ್ತಿದೆ ನಿಮಗೆ, ಸುಮ್ಮನೆ ಇನ್ನೊಂದು ಸರಿ ಜ್ಞಾಪಕ ಮಾಡ್ತೀನಿ ಅಷ್ಟೇ. ಒಟ್ಟು ಏನು ಮಾಡ್ತೀರಿ ನೀವು, ಯೂನಿಟ್ ಟೆಸ್ಟ್ಗೆ 25 ಮಾರ್ಕ್ಸ್ಗೆ ನೀವು ಯೂನಿಟ್ ಟೆಸ್ಟ್ನ ಇಲ್ಲಿ ಮಾಡ್ತೀರಿ. ಇದು ನಿಮಗೆ ಗೊತ್ತಿದೆ, ಓಕೆನಾ. ನೆಕ್ಸ್ಟ್ ಏನು ಮಾಡ್ತೀರಿ, ಉಳಿದ ತರಗತಿಗಳು ಮತ್ತು ಮಾಧ್ಯಮಗಳಿಗೆ 25 ಅಂಕಗಳಿಗೆ LBA ಪ್ರಶ್ನೆಕೋಟಿಯಲ್ಲಿನ ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ಮೌಲ್ಯಾಂಕನ ಮಾಡಲಿಕ್ಕೆ ಕ್ರಮ ವಹಿಸಬೇಕು.
ಪಾಠ ಆಧಾರಿತ ಮೌಲ್ಯಾಂಕನ, ರೂಪಣಾತ್ಮಕ ಹಾಗೂ ಸಂಕಲನಾತ್ಮಕ ಮೌಲ್ಯಾಂಕನ ಕೈಗೊಂಡು ಮಕ್ಕಳ ಕಲಿಕೆ ಪ್ರಗತಿಯನ್ನು ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋಂಥದ್ದನ್ನು ಹೇಳಿದ್ದಾರೆ. ಹೇಗೆ ಮಕ್ಕಳ ಪ್ರಗತಿಯನ್ನು ನೀವು ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋಂಥದ್ದನ್ನು ನೆಕ್ಸ್ಟ್ ಮುಂದೆ ಬರ್ತೀನಿ. ಇದು ತುಂಬ ಡಿಟೇಲ್ ಇದೆ, ನಿಮಗೆ ಹೈಲೈಟ್ಸ್ ಅಷ್ಟೇ ಹೇಳ್ಕೊಂಡು ಹೋಗ್ತೀನಿ. ಇದಾದಮೇಲೆ ಏನು ಮಾಡಿದರು, ಸೇತುಬಂಧ ಶಿಕ್ಷಣದಲ್ಲಿ ಮಳೆಬಿಲ್ಲು ಸಾಹಿತ್ಯದ ಚಟುವಟಿಕೆಗಳನ್ನು ನಿರ್ವಹಿಸಬೇಕು. ಅದನ್ನು DSIT ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ. 1ರಿಂದ 4ನೇ ಒಂದನೇ ತರಗತಿಗೆ 40 ದಿನಗಳ ವಿದ್ಯಾಪ್ರವೇಶ ಕಾರ್ಯಕ್ರಮ ಇದೆ. 2ರಿಂದ 10ನೇ ತರಗತಿಗೆ ಜೂನ್ ಮಾಹೆಯಲ್ಲಿ ನೈದಾನಿಕ ಪರೀಕ್ಷೆ ಮಾಡಿದ್ರಿ, ನೀವು ಪ್ರೀ ಟೆಸ್ಟ್ ಮಾಡಿದ್ರಿ, ಡಯಾಗ್ನೋಸ್ಟಿಕ್ ಟೆಸ್ಟ್, ಆಮೇಲೆ ಪೋಸ್ಟ್ ಟೆಸ್ಟ್ ಮಾಡಿದ್ರಿ, ಪ್ರೀ ಟೆಸ್ಟ್ ಮಾಡಿದ್ರಿ, ಪೋಸ್ಟ್ ಟೆಸ್ಟ್ ಮಾಡಿದ್ರಿ. ಪ್ರೀ ಟೆಸ್ಟಲ್ಲಿ ಏನು ಮಾಡಿದ್ರಿ, ಎಷ್ಟು ಮಕ್ಕಳು ಕಲಿಕಾ ಪ್ರಗತಿ ಸಾಧಿಸಿದ್ದಾರೆ ಅಥವಾ ಎಷ್ಟು ಮಕ್ಕಳು ಕಲಿಕಾ ಪ್ರಗತಿ ಸಾಧಿಸಿಲ್ಲ ಗೊತ್ತಾಯಿತು. ಪೋಸ್ಟ್ ಟೆಸ್ಟಲ್ಲಿ ಎಷ್ಟು ಮಕ್ಕಳು ಕಲಿಕಾ ಪ್ರಗತಿಯನ್ನು, ಲರ್ನಿಂಗ್ ಔಟ್ಕಮ್ಸ್, ಕಲಿಕಾ ಫಲಗಳನ್ನು ಸಾಧನೆ ಮಾಡಿದ್ದಾರೆ ಮಾಡಿಲ್ಲ. ಈಗ ಉದಾಹರಣೆ ಹೇಳ್ತೀನಿ, ನಾನು ಏನು ಮಾಡಿದರೆ ಸೇತುಬಂಧದಲ್ಲಿ ಪ್ರೀ ಟೆಸ್ಟಲ್ಲಿ ಏನು ಮಾಡಿದರು, ಈಗ 30 ಮಕ್ಕಳಿದ್ದಾರೆ ಅಂದರೆ 20 ಮಕ್ಕಳು ನಿರೀಕ್ಷಿತ ಕಲಿಕಾ ಫಲವನ್ನು ಸಾಧನೆ ಮಾಡಿಲ್ಲಪ್ಪ. ಅವಾಗ ನಾವೇನು ಮಾಡ್ತೀವಿ, ಸೇತುಬಂಧ ಮಾಡ್ತೀವಿ. ಸೇತುಬಂಧ ಮಾಡಿ ಏನು ಮಾಡ್ತೀವಿ, ಇಲ್ಲಿ ಮಕ್ಕಳು ಈ 20 ಮಕ್ಕಳಲ್ಲಿ ಕಲಿಕಾ ಫಲವನ್ನು ಅಟ್ಲೀಸ್ಟ್ ಒಂದು 10 ಮಕ್ಕಳಾರು ಸಾಧನೆ ಮಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡಿರ್ತೀವಿ. ಸೊ ಇಲ್ಲೊಂದು 10 ಮಕ್ಕಳು ಅವರು ಕಲಿಕಾ ಫಲಗಳನ್ನು ಸಾಧಿಸುವಲ್ಲಿ ಯಶಸ್ವಿ ಆದರು. ಸರ್ ಇದೆಲ್ಲ ಯಾಕೆ ಹೇಳಕತ್ತೀರಿ ನೀವು, ಇದೆಲ್ಲದು ಬೇಕು ನಮಗೆ. ಯಾಕೆ ಬೇಕು, FA1ನಲ್ಲಿ ಎಂಟ್ರಿ ಮಾಡೋಕ್ಕೆ ಬೇಕು. ಈ ಎಲ್ಲ ಡೀಟೇಲ್ಗಳು ಯಾಕೆ ಬೇಕಂದರೆ FA1ನಲ್ಲಿ ಎಂಟ್ರಿ ಮಾಡೋಕ್ಕೆ ಬೇಕು. ಏನಕ್ಕೆ ಇದು ಎಲ್ಲ ಡೀಟೇಲ್ಗಳನ್ನು ನಾವು ತಿಳ್ಕೋಬೇಕು ಅಂದರೆ ಇನ್ನು ತುಂಬ ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಬಂದೆ ನೋಡಿ, ಇಲ್ಲಿ ಬನ್ನಿ. 1ರಿಂದ ಈಗ FA1ಗೆ ಏನೇನು ಎಂಟ್ರಿ ಮಾಡಬೇಕು. ಕೆಲವರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, FA1 ಅಂತ ಹೇಳಿದರೆ ಸರ್ ಈಗ ಏನು 1, 2 LBAನಲ್ಲಿ ನಾವು 3 ಘಟಕ ಮಾಡಿದ್ದೀವಿ. LBAನಲ್ಲಿ 3 ಪಾಠಗಳನ್ನು ಮಾಡಿದ್ದೀವಿ ಅಂತ ಇಟ್ಕೊಳ್ರಿ. ಆ 3 ಪಾಠ ಮಾಡಿದರೆ ಆ 3 ಪಾಠದಿಂದ ಮತ್ತೆ ಕ್ವಶನ್ ಪೇಪರ್ ತೆಗೆದು FA1 ಮಾಡಬೇಕಾ ಸರ್ ನಾವು ಅಂತ ಕೇಳಿದ್ದಾರೆ ಕೆಲವರು ಪ್ರಶ್ನೆ. ಅದು ಹಂಗಲ್ಲ. ಅದು ಹೆಂಗೆ ಅಂತ ಇಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇಲ್ಲಿ ನೀಟಾಗಿ ಹೇಳಿದ್ದಾರೆ. ದಯವಿಟ್ಟು ತಾವು ಇದನ್ನು ನೋಡ್ಕೋಬೇಕು. ಓಕೆ, ಏನಪ್ಪ ಇಲ್ಲಿ ಹೇಳಿದ್ದಾರೆ, ಪಾಠ ಆಧಾರಿತ ಮೌಲ್ಯಾಂಕನ ಹಾಗೂ ಮೊದಲನೇ ರೂಪಣಾತ್ಮಕ ಮೌಲ್ಯಾಂಕನ FA1. FA1 ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ, 1ರಿಂದ 10ನೇ ತರಗತಿಗೆ 1ನೇ ತರಗತಿಗೆ 10% ಹಾಗೂ 2ರಿಂದ 5ನೇ ತರಗತಿಗೆ 20% ವಿಷಯವಾರು ಪಠ್ಯಕ್ಕೆ FA1 ಪರಿಗಣಿಸಬೇಕು. ಇಲ್ಲಿ ಒಂದು ಸಣ್ಣ ಕರೆಕ್ಷನ್ನು ಏನಪ್ಪ ಅಂದರೆ, 1ನೇ ತರಗತಿಗೆ 10% ಆಫ್ ಸಿಲೆಬಸ್ ತಗೋಬೇಕು. ಯಾವುದಕ್ಕೆ, FA1ಗೆ. ಇಲ್ಲಿದೆ FA1ಗೆ. 2ರಿಂದ 5ನೇ ತರಗತಿಗೆ ಎಷ್ಟು, 20% ಸಿಲೆಬಸ್, ಪಠ್ಯ ವಸ್ತು. ಈಗ 10 ಪಾಠ ಇದಾವೆ ಅಂದರೆ 2 ಪಾಠ ತಗೋಬೇಕು ಅಂತ 20%. ಓಕೆ, ಇದನ್ನು ಯಾವಾಗಿನಿಂದ ಯಾವಾಗಿನವರೆಗಿನ ಪಠ್ಯ, ಮೋಸ್ಟ್ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್, 16/6/25ರಿಂದ 23/7/25ರವರೆಗೆ. ನೋಡಿಪ್ಪ ಎಷ್ಟು ನೀಟಾಗಿದೆ. 16/6/25ರಿಂದ 23/7/25ರವರೆಗೆ ಡೇಟ್ ಕಾಣುತ್ತಪ್ಪ ಇದು. ಈ 16/6/25ರಿಂದ ಯಾಕೆ ಕೊಟ್ರಿ ಸರ್? ನೀವಿಲ್ಲಿ 29/5ಕ್ಕೆ ಸ್ಕೂಲ್ ಸ್ಟಾರ್ಟ್ ಮಾಡಿದಿರಿ. 29/5ಕ್ಕೆ ಶಾಲೆ ಸ್ಟಾರ್ಟ್ ಮಾಡಿ 16/6ರಿಂದ ಯಾಕೆ ನೀವು FA1ಗೆ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ? ಯಾಕಂದರೆ ನಾವು ಇಲ್ಲಿ 29ರಿಂದ 15ನೇ ತಾರೀಕುವರೆಗೂ ಸೇತುಬಂಧ ಮಾಡಿದ್ದೀವಿ. ವಿದ್ಯಾರ್ಥಿಗಳ ಸೇತುಬಂಧ ಮಾಡಿದ್ದೀವಿ. ಪ್ರೀ ಟೆಸ್ಟ್ ಪೋಸ್ಟ್ ಟೆಸ್ಟ್ ಮಾಡಿ ಅವ್ರಿಗೆ ನಾವು ಇದನ್ನು ಕೊಟ್ಟಿದ್ದೀವಿ, ಏನೋ ಬ್ರಿಡ್ಜ್ ಕೋರ್ಸ್ ಮಾಡಿದ್ದೀವಿ, ಏನೋ ಅವ್ರಿಗೆ ಡೆವಲಪ್ಮೆಂಟ್ ಮಾಡಿ ಪೋಸ್ಟ್ ಟೆಸ್ಟಲ್ಲಿ ಅವರು ಅಸೆಸ್ಮೆಂಟ್ ಮಾಡಿದ್ದೀವಿ. ಸೊ ಹಂಗಾಗಿ ನಾವೇನು ಮಾಡ್ತೀವಿ, ಅಲ್ಲಿ ಆಲ್ರೆಡಿ ಒಂದು ಪ್ರೊಸೆಸ್ ನಾವು ಮಾಡಿರೋದ್ರಿಂದ ನಾವೇನು ಮಾಡ್ತೀವಿ, FA1ಗೆ 16/6/25ರಿಂದ 23/7/25ರವರೆಗೆ ತಾವುಗಳು ಏನು ಮಾಡಿದ್ದೀರಿ, ಏನು ಮಾಡಿದ್ದೀರಿ ಅಂದರೆ
ಪಠ್ಯಕ್ರಮ, ಸಿಲಬಸ್, ದ ಮೋಸ್ಟ್ ಇಂಪಾರ್ಟೆಂಟ್ ಪಠ್ಯಕ್ರಮ. ಅಲ್ಲಿವರೆಗೂ ತಾವು ಏನು ಮಾಡಿದ್ದೀರಿ ಆ ಪಠ್ಯಕ್ರಮ, ಈ ಡೇಟಿಂದ ಈ ಪಠ್ಯಕ್ರಮವನ್ನು ನೀವು ಮಾತ್ರ FA1ಗೆ ಆಯ್ಕೆ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್, ಈ ಅವಧಿಯಲ್ಲಿ ಮತ್ತೇನೇನು ಮಾಡಿದ್ರಪ್ಪ ನೀವು? ಇನ್ನು ಏನೇನೋ ನೀವು ಗಣನೆಗೆ ತೊಗೋಬೇಕು. ಈ ಅವಧಿಯಲ್ಲಿ ನೀವು ಮಾಡಿರುವಂಥದ್ದು ಏನೇನನ್ನು ಗಣನೆಗೆ ತೊಗೋಬೇಕು ನೀವು FA1ಗೆ ಎಂಟ್ರಿ ಮಾಡುವಾಗ ಅಂತ ಹೇಳಿದರೆ, ಈ ಅವಧಿಯಲ್ಲಿ ನಿರ್ವಹಿಸಿದ ಪಾಠ ಆಧಾರಿತ ಮೌಲ್ಯಾಂಕನ ಬಂತು. ಯಾವುದು? ಪಾಠ ಆಧಾರಿತ ಮೌಲ್ಯಾಂಕನ, ಲೆಸನ್ ಬೇಸ್ ಅಸೆಸ್ಮೆಂಟ್. ಫಸ್ಟ್ ಒನ್ ಏನು ತೊಗೋಬೇಕು ನೀವು ಇಲ್ಲಿ? LBA ತೊಗೋಬೇಕು. LBAನಲ್ಲಿ ನೀವು 2 ಪಾಠ ಮಾಡಿದ್ರಿ, 2 ಪಾಠಕ್ಕೆ ತೊಗೊಳ್ರಿ. 1 ಪಾಠ ಮಾಡಿದ್ರೆ 1, 3 ಪಾಠ ಮಾಡಿದರೆ 3 ತೊಗೊಳ್ಳಿ. ಎರಡನೇದು ಏನು ಮಾಡಬೇಕು? ಗೃಹ ಪಾಠ, ಹೋಮ್ ವರ್ಕ್ ಕೊಟ್ಟಿದ್ರೆ ಅದನ್ನು ತೊಗೊಳ್ಳಿ, ಅಸೆಸ್ಮೆಂಟ್ ಮಾಡಿ FA1ನಲ್ಲಿ. ಮೂರನೇದೇನು? ಪ್ರಾಜೆಕ್ಟ್ ಮಾಡಿದರೆ, ನೀವು ಪ್ರಾಜೆಕ್ಟ್ ವರ್ಕನ್ನು ಕೊಟ್ಟಿದ್ರೆ ಅದನ್ನು ನೀವು ಅಸೆಸ್ಮೆಂಟ್ ಮಾಡಿ. ಆಮೇಲೆ ಚಟುವಟಿಕೆ ಪುಸ್ತಕಗಳಲ್ಲಿನ ಚಟುವಟಿಕೆ ಮಾಡಿಸಿದ್ರೆ, ಆ್ಯಕ್ಟಿವಿಟಿಗಳು, ರೈಟ್? ಚಟುವಟಿಕೆ ಪುಸ್ತಕಗಳಲ್ಲಿ ಚಟುವಟಿಕೆ ಮಾಡಿಸಿದ್ರೆ ನೀವು ಅದನ್ನು ತಗೊಳ್ಳಿ, ಚಟುವಟಿಕೆ ತಗೊಳ್ಳಿ. ಮತ್ತು ಇತರೆ ಲಿಖಿತ ಮತ್ತು ಮೌಖಿಕ. ಲಿಖಿತ ಅಂದರೆ ಏನು? ಏನಪ್ಪ ನೀವು ಈ ಹುಡುಗರನ್ನ ನಾನು FLN ಟೆಸ್ಟ್ ಮಾಡಬೇಕು ಅಂತಿದ್ದೀನಿ, ಇವ್ರನ್ನ ನೋಡ್ಬಿಡೋಣ ಅಂಥೇಳಿ ನೀವೇನಾರು ಹೋಗಿ ಡಿಕ್ಟೇಷನ್ ಕೊಟ್ಟಿದ್ರೆ, ಅಥವಾ ನೀವೇನಾರು ನಾನು ಹೇಳ್ಕೊಂತ ಹೋಗ್ತೀನಪ್ಪ ನೀವು ವಾಕ್ಯ ಬರೀರಿ ಅಂತ ಹೇಳಿದರೆ, ಈ ಥರ ಏನಾದರೂ ನೀವು ಒಂದು ಆ್ಯಕ್ಟಿವಿಟಿ ಮಾಡಿದರೆ ಸೊ ಅದನ್ನು ತಗೊಳ್ಳಿ. ಅಥವಾ ಮೌಖಿಕ ಚಟುವಟಿಕೆಗಳು, ಓರಲ್. ಆರನೇದು ಓರಲ್, ಮೌಖಿಕವಾಗಿ ಮಾಡಿರುವಂಥದ್ದು ಏನಾರ ನೀವು ಮೌಲ್ಯಾಂಕನ, ಮೌಲ್ಯಮಾಪನ, ಓರಲ್ ಆ್ಯಂಡ್ ರಿಟನ್ ಟೆಸ್ಟ್. ಓರಲ್ ಆಗಿ ನೀವೇನಾರು ಮಕ್ಕಳನ್ನು ಕೇಳಿ ಅಸೆಸ್ ಮಾಡಿದರೆ, ಮೌಲ್ಯಾಂಕನ ಮಾಡಿದರೆ, ಅವರನ್ನು ಎವಾಲ್ವೇಟ್ ಮಾಡಿದರೆ, ಅವರನ್ನು ಮೌಲ್ಯಾಂಕನ ಕ್ರಿಯೆಗೆ ಒಳಪಡಿಸಿದರೆ ನೀವು ಅದನ್ನು ತಗೊಳ್ಳಿ. ತಗೊಂಡು ಏನು ಮಾಡಿ, ಚಟುವಟಿಕೆಗಳನ್ನು ಆಧರಿಸಿ ಗಳಿಸಿದ ಕಲಿಕಾ ಫಲಗಳನ್ನು ಕ್ರೋಢೀಕರಿಸಿ ಒಟ್ಟಾರೆ ಸಾಧನೆಯನ್ನು, ಬನ್ನಿ ಏನಪ್ಪ ಒಟ್ಟಾರೆ ಸಾಧನೆ, ಮಗುವಿನ ಒಟ್ಟಾರೆ ಸಾಧನೆ, ದಟ್ ಈಸ್ ಕಾಲ್ಡ್ ಕಂಟಿನ್ಯೂಯಸ್ ಅಂಡ್ ಕಾಂಪ್ರಿಹೆನ್ಸಿವ್ ಎವಾಲ್ಯೂಯೇಷನ್, CCE ಅಂತ ಕರಿತೀವಿ ನಾವು. ಮಗುವಿನ ಒಟ್ಟಾರೆ ಸಾಧನೆಯನ್ನು ಪರಿಗಣಿಸಿ ನೀವು ಇದನ್ನು 15 ಅಂಕಗಳಿಗೆ ಪರಿವರ್ತಿಸಬೇಕು. ಎಷ್ಟನೇ ತರಗತಿಗೆ? ಮೋಸ್ಟ್ ಇಂಪಾರ್ಟೆಂಟ್ 1 ರಿಂದ 5ನೇ ತರಗತಿಗೆ ಮಾತ್ರ. 1 ರಿಂದ 5ನೇ ತರಗತಿಗೆ ಮಾತ್ರ ಇದು ಗೈಡ್ಲೈನ್ಸ್. 1 ರಿಂದ 5ನೇ ತರಗತಿಗೆ ನೀವು 15 ಅಂಕಗಳಿಗೆ ಈ ಎಲ್ಲ ಅಂಶಗಳನ್ನು ಒಳಗೊಂಡು FA1 ನೀವು ಹುಡುಗನ ಮೌಲ್ಯಮಾಪನವನ್ನು ಮಾಡಬೇಕು. ಸರ್ ಅದಕ್ಕೆ ಮತ್ತೆ ಕ್ವಶನ್ ಪೇಪರ್ ತೆಗಿಬೇಕಾ? ಅವಶ್ಯಕತೆ ಇಲ್ಲ. ನೀವು ಆಲೇ ಮಾಡಿಬಿಟ್ಟಿದ್ದೀರಿ. ಒಂದು 6 ಥರ ನೀವು ಟೆಸ್ಟ್ ಮಾಡಿದ್ದೀರಿ. ಇಲ್ಲಿ ಲೆಸನ್ ಬೇಸ್ ಅಸೆಸ್ಮೆಂಟ್ ಮಾಡಿದ್ದೀರಿ, ಹೋಮ್ ವರ್ಕ್ ಕೊಟ್ಟಿದ್ದೀರಿ, ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದೀರಿ. ಪ್ರಾಜೆಕ್ಟ್ ವರ್ಕ್ ಕೊಟ್ಟು ನೀವು ವಿದ್ಯಾರ್ಥಿಗಳ ಏನಪ್ಪ ನೀವು ಫೈಲ್ ಮಾಡಿರ್ತೀರಿ, ನೀವು ಕೃತಿ ಸಂಪುಟ ಮಾಡಿರ್ತೀರಿ. ಮಕ್ಕಳ ಕೃತಿ ಸಂಪುಟ ಅಂತ ಭಾಳಷ್ಟು ಶಾಲೆಗಳಲ್ಲಿ ನೋಡಿ, ಇದು ಭಾಳ ಚೆನ್ನಾಗಿದೆ. ಈ ಕೃತಿ ಸಂಪುಟ ಏನು ವಿದ್ಯಾರ್ಥಿಗಳದ್ದು ಮಾಡಿ ಇಟ್ಟಿದ್ದೀರಲ್ಲ, ನೀವು ಆ ಕೃತಿ ಸಂಪುಟ ತೆಗೆದ್ರೆ ಹುಡುಗ ಮಾಡಿರೋ ಪ್ರಾಜೆಕ್ಟ್ ವರ್ಕ್ಗಳು, ಚಟುವಟಿಕೆಗಳು, ಲಿಖಿತ ಮಾಡಿರೋವು, ಮೌಖಿಕ ಮಾಡಿರೋವು, LBA ಅವನು ನೀವು ಕೃತಿ ಸಂಪುಟದಲ್ಲಿ ಹಾಕಿದರೆ ನೀವು ಇದನ್ನೆಲ್ಲ ಕನ್ಸಲ್ಟೇಷನ್ ಮಾಡಿಬಿಟ್ಟು ಏನು ಮಾಡಿ CCಗೆ 15 ಅಂಕಗಳಿಗೆ ಫಿಕ್ಸ್ ಮಾಡಿ. ಸರ್ ಈ 15 ಅಂಕಗಳಿಗೆ ಹೆಂಗೆ ಸರ್ ಫಿಕ್ಸ್ ಮಾಡೋದು? ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಈ 15 ಅಂಕಗಳಿಗೆ ಪರಿವರ್ತಿಸೋದು ಅಂದರೆ, ಉದಾಹರಣೆ ನೀವು LBAನಲ್ಲಿ ಫಸ್ಟ್ ಲೆಸನ್ಗೆ 25 ಮಾರ್ಕ್ಸ್ ಮಾಡಿದ್ದೀರಿ, 2ನೇ ಲೆಸನ್ 25 ಮಾರ್ಕ್ಸ್ ಮಾಡಿದ್ದೀರಿ, ಇವೆರಡು ಲೆಸನ್ಗೆ ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ. ಅಥವಾ 3 ಮಾಡಿದರೆ 3 ಮಾರ್ಕ್ಸ್ಗೆ 25 ಮಾಡಿರ ಅಂತ ಅಂದ್ಕೊಳ್ಳಿ. ಪರ್ಸೆಂಟೇಜ್ ವೇಟೇಜ್ ಕೊಡಿ ನೀವು. ಇಲ್ಲಿ LBAನಲ್ಲಿ ಏನು ಮಾಡ್ತೀರಾ ನೀವು? ಕಲಿಕಾ ಫಲಗಳು ನಿರೀಕ್ಷಿತ, ಮೋಸ್ಟ್ ಇಂಪಾರ್ಟೆಂಟ್, ನಿರೀಕ್ಷಿತ
ಓಕೆ, ನಿಮಗೆ ನಿರೀಕ್ಷಿತ, ನಿಮಗೆ ಇನ್ನೂ ನಿರೀಕ್ಷೆ, ನಿಮಗೆ ನಿರೀಕ್ಷಿತ ಅರ್ಥ ಆಗಲಿಲ್ಲ, ಅಪೇಕ್ಷಿತ. ಅಪೇಕ್ಷಿತ ಅಪೇಕ್ಷಿತ ಏನು ಸರ್? ನಿರೀಕ್ಷಿತ, ಅಪೇಕ್ಷಿತ, ವಾಟ್ ಇಸ್ ದ ಡಿಫರೆನ್ಸ್? ಅಪೇಕ್ಷಿತ ಮೀನ್ಸ್ ಕಂಟಿನ್ಯೂಯಸ್ ಅಂಡ್ ಕಾಂಪ್ರಿಹೆನ್ಸಿವ್ ಎವಾಲ್ಯೂಯೇಷನ್. ಅಪೇಕ್ಷಿತ, ನಿರೀಕ್ಷಿತ ಅಂದ್ರೇನು? ಈ ನಿರೀಕ್ಷಿತ ಅಂದರೆ LBA ನಲ್ಲಿ ಕ್ವಶನ್ ಆನ್ಸರ್ ಕಲಿಬೇಕು ಅವನು, ದಟ್ ಈಸ್ ನಿರೀಕ್ಷಿತ. ಓಕೆ, LBA ನಲ್ಲಿ ಪ್ರಶ್ನೆ ಉತ್ತರ ಕಲಿಬೇಕು, ಪ್ರಶ್ನೆಗೆ ಉತ್ತರ ಕಲಿತ. ಪ್ರಶ್ನೆ ಉತ್ತರ ಇವನು ಕಲ್ತ್ರೆ ಇದು ಕಲಿಕಾ ಫಲವನ್ನು ಅಚೀವ್ಮೆಂಟ್ ಮಾಡ್ದ. ಇದು ನಿರೀಕ್ಷಿತ ಕಲಿಕಾ ಫಲಗಳು ಅಚೀವ್ ಮಾಡ್ದ ಇವನು, ಒಂದು ಮಾರ್ಕ್ಸ್ ಬಂತು ಇವನಿಗೆ. ಆದರೆ ಅಪೇಕ್ಷಿತ ಕಲಿಕೆ ಅಂತ ಬಂದಾಗ CCEನಲ್ಲಿ ಅಪೇಕ್ಷಿತ ಅಂತ ಬಂದಾಗ ಹೋಮ್ವರ್ಕ್ ಸರಿಗೆ ಮಾಡಿದ್ನ ಅಲ್ವಾ ಅವನು ಬಳಸ್ಕೊಂಡು, ಪ್ರಾಜೆಕ್ಟ್ ಸರಿ ಮಾಡಿದ್ನ ಅಲ್ವಾ, ಚಟುವಟಿಕೆ ಸರಿ ಮಾಡಿದ್ನ, ಲಿಖಿತ ಮೌಖಿಕ ಎಲ್ಲ ಕರೆಕ್ಟಾಗಿ ಹೇಳಿದ್ನ, ಇದನ್ನೆಲ್ಲವನ್ನು ನೀವು ಸಮ್ಮಪ್ ಮಾಡಿದಾಗ ನಿಮಗೆ ಅಪೇಕ್ಷಿತ ಗುಣಾತ್ಮಕ ಕ್ವಾಲಿಟಿ, ಅಪೇಕ್ಷಿತ ಗುಣಾತ್ಮಕ ಕಲಿಕೆ ಮಗುವಿನಲ್ಲಿ ಉಂಟಾಯಿತೆ ಅಥವಾ ಇಲ್ಲವೇ? ದ ಕ್ವಾಲಿಟಿ ಆಫ್ ಎಜುಕೇಷನ್, ಕ್ವಾಲಿಟಿ ಲರ್ನಿಂಗ್, ಎಕ್ಸ್ಪೆಕ್ಟೆಡ್ ಕ್ವಾಲಿಟಿ ಲರ್ನಿಂಗ್ ಔಟ್ಕಮ್ಸ್ ಅವನಲ್ಲಿ ಬಂತಾ ಇಲ್ವಾ ಅನ್ನೋದನ್ನು ಯಾವುದು ಹೇಳುತ್ತೆ? FA1 ಹೇಳುತ್ತೆ. ಸೊ ದಿಸ್ ಈಸ್ FA1, ರೈಟ್? ಯಾವುದಕ್ಕೆ? 1ರಿಂದ 5ನೇ ತರಗತಿಗೆ ಮಾತ್ರ. ಇದು ಎಷ್ಟು ಅಂಕಗಳಿಗೆ ಮಾಡಬೇಕು? 15 ಅಂಕಗಳಿಗೆ ಮಾಡಬೇಕು. ಬರ್ತೀನಿ ಇಲ್ಲಿ ನೋಡಿ. ನೆಕ್ಸ್ಟು 6ರಿಂದ ಬನ್ನಿ, ಕೊಟ್ಟಿದ್ದಾರೆ ನೋಡಿ. ಪಾಠ ಆಧಾರಿತ ಮೌಲ್ಯಾಂಕನ ಹಾಗೂ 2ನೇ ರೂಪಣಾತ್ಮಕ ಮೌಲ್ಯಾಂಕನ FA2ದು ಯಾವಾಗಿದೆ ಡೇಟು? ನಿಮಗೆ 26/7ರಿಂದ 26/7/25ರಿಂದ ನಿಮಗೆ 18/8/25 ಇದು FA2. ದಿಸ್ ಈಸ್ ಡೇಟ್ FA2 ಅಲ್ಲಿ ಮಾಡ್ತೀರಿ. FA2 ಈ ಡೇಟಲ್ಲಿದೆ, 26/7/25ರಿಂದ 18/8/25 ಅಂದರೆ ನೆಕ್ಸ್ಟ್ ಮಂತ್ ಬರುತ್ತೆ. ಈ ಮಂತ್ ಎಂಡಿಗೆ ಮತ್ತು ನೆಕ್ಸ್ಟ್ ಮಂತ್ಗೆ ಇದು ಈ ಸಿಲೆಬಸ್ಸು, ಎಷ್ಟು ಸಿಲೆಬಸ್ಸು ನೀವು ಮಾಡಿದಿರಿ ಅದು FA2ಗೆ ಬರುತ್ತೆ. ನಾನು FA2ದು ಇನ್ನೊಂದು ಮುಂದಿನ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ, ಏನೇನು ಅದರದ್ದು ಸ್ಟೋರಿ, ಅದರದ್ದು ಎಕ್ಸ್ಪ್ಲನೇಷನ್ ನಾನು ಕೊಡ್ತೀನಿ. ಸದ್ಯ FA1 ಏನು ಮಾಡಬೇಕಪ್ಪ, ಯಾವ ಡೇಟಿಂದ ಯಾವ ಡೇಟಿಗೆ ತಗೋಬೇಕು ಅದನ್ನು ನಿಮಗೆ ಸ್ಪಷ್ಟಪಡಿಸಿದ್ದೀನಿ, ಆಯ್ತಲ್ಲ? ಇದನ್ನು FA2ದು ಎಕ್ಸ್ಪ್ಲನೇಷನ್ ಇದೆ, ಅದನ್ನು ಐ ವಿಲ್ ಎಕ್ಸ್ಪ್ಲೇನ್ ಯು ಲೇಟರ್. ಇಲ್ಲಿ ಮತ್ತೇನು ಮಾಡಬೇಕು? ಪ್ರತಿ ಪಾಠದ ನಂತರ LBA ಪ್ರಶ್ನೆಕೋಟಿಯನ್ನು ಆಧರಿಸಿ 25 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಮೌಲ್ಯಾಂಕನ ಮಾಡಬೇಕು. 24/7/25ರಿಂದ 25/7/22ರವರೆಗೆ 2 ದಿವಸ. ಯಾವ ದಿವಸ ಮಾಡಬೇಕಪ್ಪ ನೀವು? ಡೇಟು ಕೊಟ್ಟಿದ್ದಾರೆ, ಭಾಳ ಎಲ್ಲ ನಿಮಗೆ ರೆಡಿ ಇದೆ, ಏನು ಯೋಚನೆ ಮಾಡಬೇಕು, ಎಲ್ಲ ರೆಡಿ ಇದೆ ನಿಮಗೆ. ಯಾವ ಡೇಟಿಗೆ ಮಾಡಬೇಕು? 24/7/25ರಿಂದ 25/7/25ರವರೆಗೆ. 25/7/25ರವರೆಗೆ ನೀವೇನು ಮಾಡಬೇಕು? ಆಯಾ ವಿಷಯದ ಬೋಧನಾ ಅವಧಿಯಲ್ಲಿ FA1 ಮೌಲ್ಯಾಂಕನವನ್ನು ನೀವು ರೆಡಿ ಮಾಡ್ಕೋಬೇಕು. ಅದನ್ನು ಆಯಾ ವಿಷಯದ ಬೋಧನಾ ಅವಧಿಯಲ್ಲಿ ನೀವು ಈ 2 ಡೇಟ್ಗಳಲ್ಲಿ FA1ನ ಏನು ಹುಡುಗ ಎಲ್ಲ ಅಚೀವ್ಮೆಂಟ್ಗಳು ಮಾಡಿದ್ದಾನೆ, ಸಮಗ್ರ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎವಾಲ್ಯೂಯೇಷನ್ ನೀವು ಮಾಡಿಬಿಟ್ಟು FA1ಗೆ 15 ಅಂಕಗಳಿಗೆ 1ರಿಂದ 5ನೇ ತರಗತಿ ಮಕ್ಕಳಿಗೆ ಈ ರೀತಿಯಾಗಿ ನೀವು ಏನಪ್ಪ ಮಾರ್ಕ್ಸ್ಗಳನ್ನು, ವೆಯ್ಟೇಜನ್ನು ತೊಗೋಬೇಕು. ನೀವು ಕೇಳ್ಬೋದು, ಸರ್ ಮತ್ತು ಇಲ್ಲಿ 25 ಕೊಟ್ಬಿಟ್ವಲ್ಲ, ಇದು ಹೆಂಗೆ? ವೆಯ್ಟೇಜ್ ಕೊಡಿ ನೀವು ಇದಕ್ಕೆ. ನೋಡಿ, ನಿಮ್ಮ ಅದನ್ನು ಶಿಕ್ಷಕರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಇಲ್ಲಿ ನೀವು ಇದಕ್ಕೆ 15 ಅಂಕಗಳಿದ್ರೆ ಇದು LBAಗೆ ಒಂದು 10 ಮಾರ್ಕ್ಸ್ ಕೊಡ್ಬೋದು. ನಾನು ಆವ್ರೇಜ್ ಹೇಳಕತ್ತೀನಿ, ನೀವು ಪ್ಲಸ್ ಮೈನಸ್ 1, 2 ಅಥವಾ 4 ನಿಮ್ಮ ವಿವೇಚನೆಗೆ ಬಿಟ್ಟಂಥದ್ದು. ನಾನು ಸುಮ್ಮನೆ ಜನರಲಾಗಿ ಹೇಳಕತ್ತೀನಿ. ಹೋಮ್ವರ್ಕ್ ಕರೆಕ್ಟ್ ಮಾಡಿದ್ನ ಅದಕ್ಕೊಂದು ಕೊಡಿ, ಪ್ರಾಜೆಕ್ಟ್ ವರ್ಕ್ ಎಲ್ಲ ಸರಿ ಮಾಡಿದ್ನ ಅದಕ್ಕೊಂದು ಕೊಟ್ಕೊಳ್ಳಿ, ಚಟುವಟಿಕೆ ಒಂದು ಚೆನ್ನಾಗಿ ಮಾಡಿದ್ನ ಅದಕ್ಕೊಂದು ಕೊಟ್ಕೊಳ್ಳಿ, ಲಿಖಿತ ಮೌಖಿಕ ಸೇರಿ ಚೆನ್ನಾಗಿ ಮಾಡ್ಕೊಂಡ ಅದಕ್ಕೊಂದು ಕೊಟ್ಕೊಳ್ಳಿ. ವೆಯ್ಟೇಜು ಈ ರೀತಿ ಕೊಡಬಹುದು. ಒಂದು ಮಾದರಿ ನಿಮಗೆ ನಾನು ಹೇಳ್ತಾ ಇರೋದು. ಇದರಲ್ಲಿ ನೀವು ಡಿಪೆಂಡ್ ಅಪಾನ್ ನೀವು ಚಟುವಟಿಕೆ ಆಧಾರಿತಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದೀರಿ, ಮಕ್ಕಳಿಗೆ ಜಾಸ್ತಿ ಪ್ರಾಜೆಕ್ಟ್ ಕೊಟ್ಟಿದ್ದೀರಿ. ಇಲ್ಲಿ ಕಲಿಕಾ ಫಲ ಇದಕ್ಕೆ ಸ್ವಲ್ಪ ವೇಟೇಜ್ ಕಡಿಮೆ ಇದೆ, ಯು ಕ್ಯಾನ್ ಗೋ 2ರಿಂದ 3 ತೊಗೊಳ್ಳಿ. ಇಲ್ಲಿ 2-3 ಅಂಕಗಳು ವೇಟೇಜ್ ತೊಗೊಳ್ಳಿ. ಬಿಕಾಸ್ ನೀವು ವಿದ್ಯಾರ್ಥಿಯ
ಸಮಗ್ರ ಮೌಲ್ಯಮಾಪನ ಮಾಡಬೇಕಾಗುತ್ತೆ ಅವನಿಗೆ. ಅವನು ಇಲ್ಲಿ ಕಲಿಕೆ ನಿಮಗೆ ಒಂದು ಕ್ವಶನ್ ಆನ್ಸರ್ ಸರಿಗೆ ಹೇಳೋಕ್ಕೆ ಬಂದಿರಲಿಕ್ಕಿಲ್ಲ ಅವನಿಗೆ. ಆದರೆ ಅವನು ಅದನ್ನ ಅರ್ಥ ಮಾಡಿಕೊಂಡು ಒಂದು ಮಾಡೆಲ್ ಮಾಡ್ತಾನೆ, ಅವನು ಎಕ್ಸ್ಪ್ರೆಸ್ ಮಾಡ್ತಾನೆ. ಅವನಲ್ಲಿ ಏನೋ ಬೇರೆ ಟ್ಯಾಲೆಂಟ್ ಇದೆ. ಮಲ್ಟಿಪಲ್ ಇಂಟೆಲಿಜೆನ್ಸಿನಲ್ಲಿ ನೀವು ಈ ಎಲ್ಲ ಚಟುವಟಿಕೆಗಳನ್ನು ಮಗುವಿನ ಮಲ್ಟಿಪಲ್ ಇಂಟೆಲಿಜೆನ್ಸಿ ಯಾವುದಾದ್ರಲ್ಲಿ ಏನೇನಿದೆ ಎಕ್ಸ್ಟ್ರಾಕ್ಟ್ ಮಾಡಿ ನೀವು ತೊಗೊಂಡು ಅವನ್ನ ಎವಾಲ್ವೇಟ್ ಮಾಡಿ ಅವನಿಗೆ ಜಸ್ಟಿಸ್ ಕೊಡಿ. 15 ಅಂಕಗಳಿಗೆ ಎಷ್ಟು ತೊಗೊಂಡ ಅಂತ ಕೊಡಿ. ಸೊ ದಟ್ ಈಸ್ ದ ರೋಲ್ ಆಫ್ ದ ಟೀಚರ್. ನೀವು ಮಾಡಬೇಕಾಗಿರೋಂಥದ್ದು. ಇನ್ನು ಬರ್ತೀನಿ, ಇನ್ನು 6ನೇ ತರಗತಿಯಿಂದ ಈ ಸರ್ಕಲ್ ಮುಂದೆ ಹೋಗ್ತೀನಿ. ಇದು ಎಲ್ಲ ತಿಂಗಳದಿದೆ. ಓಕೆ, ಮುಂದಿನ ಅದು FA2ದು ನೆಕ್ಸ್ಟ್ ವಿಡಿಯೋ ತೊಗೊಳ್ತೀನಿ, ಯಾಕಂದರೆ ತುಂಬ ಲಾಂಗ್ ಇದೆ ಇದು ಪ್ರೊಸೆಸ್ಸು. 6ರಿಂದ 8ನೇ ತರಗತಿ ಏನು ಮಾಡಬೇಕಪ್ಪ? ದ ಸೇಮ್ ಕಾನ್ಸೆಪ್ಟ್ ಎಲ್ಲವನ್ನೂ ತೊಗೋಬೇಕು. ಸೇಮ್ ಡೇಟ್ ಕೂಡ ಸೇಮ್ ಇದೆ. 6ರಿಂದ 8ಕ್ಕೂ ಇದೇ ಡೇಟ್ಸ್ ಇದೆ. ಬಟ್ ಏನು ಎಷ್ಟು ಮಾರ್ಕ್ಸಿಗೆ ತೊಗೋಬೇಕು ಅನ್ನೋದನ್ನು ಇಲ್ಲಿ ನಾನು ಹೇಳ್ತೀನಿ. ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. 6ರಿಂದ ಫಸ್ಟ್ ಏನು ಮಾಡಬೇಕಪ್ಪ? 16/6/25ರಿಂದ 23/7/25ರವರೆಗೆ ಸಿಲೆಬಸ್ ಪಠ್ಯಕ್ರಮ. ಈ ಸಿಲೆಬಸ್ನ ತೊಗೋಬೇಕು 25ರವರೆಗೆ. ಓಕೆ, ಈ ಗ್ಯಾಪಲ್ಲಿ ಮಾಡಿರೋ ಸಿಲೆಬಸ್ನ ತೊಗೋಬೇಕು. ಯಾವುದಕ್ಕೆ? 6ರಿಂದ 8ನೇ ತರಗತಿ. 8ನೇ ತರಗತಿಗೆ ಯಾವ ರೀತಿ FA1 ಮಾಡಬೇಕು. ಇಲ್ಲಿ ಕೂಡ ಸೇಮ್ ಈ ಎಲ್ಲ ಅಂಶಗಳನ್ನು ಕನ್ಸಿಡರ್ ಮಾಡಬೇಕು. ಎಷ್ಟು ಮಾರ್ಕ್ಸಿಗೆ ಮಾಡಬೇಕು? ಪಠ್ಯಪುಸ್ತಕದ 20%, 20% ಆಫ್ ದ ಸಿಲೆಬಸ್. 6ರಿಂದ 8ನೇ ತರಗತಿಗೆ ವಿಷಯವಾರು ಪಠ್ಯಪುಸ್ತಕದ 20% ಪಠ್ಯವನ್ನು FA1ಗೆ ನೀವು ಪರಿಗಣಿಸಬೇಕು. ಪರಿಗಣಿಸಿ ಏನು ಮಾಡಬೇಕು? ಇಲ್ಲಿ ಈ ಅವಧಿಯಲ್ಲಿ ನಿರ್ವಹಿಸಿದ ಪಾಠಗಳು, ಮೌಲ್ಯಾಂಕನ, ಗೃಹಪಾಠ, ಪ್ರಾಜೆಕ್ಟ್ಗಳು, ಚಟುವಟಿಕೆಯಲ್ಲಿ ಪುಸ್ತಕಗಳಲ್ಲಿ ಚಟುವಟಿಕೆಗಳು, ಇತರ ಲಿಖಿತ ಇವನ್ನೆಲ್ಲ ಆಧರಿಸ್ಬಿಟ್ಟು ಏನು ಮಾಡಬೇಕು? 10 ಅಂಕಗಳಿಗೆ ನೋಡಿ, ಅಲ್ಲಿ 1ರಿಂದ 5 15 ಅಂಕ ಕೊಟ್ಟಿದ್ದರು. ಇಲ್ಲಿ 10 ಅಂಕಗಳಿಗೆ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇಲ್ಲಿ 10 ಅಂಕಗಳಿಗೆ ಅದನ್ನು ಈ ಎಲ್ಲ ಅಸೆಸ್ಮೆಂಟನ್ನು 10 ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿ FA1ನಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಯಾವುದು ಅಂದರೆ ಈ ಡೇಟಿನಲ್ಲಿ ನೀವು ಮಾಡಿರುವ ಪಾಠ. ಓಕೆ, ನೆಕ್ಸ್ಟ್ ಬರ್ತೀನಿ. 6ರಿಂದ 8ನೇ ತರಗತಿ FA1 ನಂತರದ ವಿಷಯವಾರು 15%. ಅದು ಯಾವಾಗ ಅಂದರೆ ಮುಂದಿನ ತಿಂಗಳದ್ದು. ಇದು 6 to 8 ಆಯಿತು. ಇನ್ನು ಇದಕ್ಕೆ ಏನು ಮಾಡಬೇಕು ಹೇಳಿದ್ದಾರೆ? ಕನ್ನಡ ಮಾಧ್ಯಮ ಶಾಲೆಗಳು ಪ್ರತಿ ಪಾಠದ ನಂತರ LBA ಪ್ರಶ್ನೆಕೋಟಿಯನ್ನು ಆಧರಿಸಿ 20 ಅಂಕಗಳಿಗೆ ಹಾಗೂ ಮರುಸಿಂಚನದಿಂದ 5 ಅಂಕಗಳಿಗೆ, ಒಟ್ಟು 25 ಅಂಕಗಳಿಗೆ, ನಾನು ಆವಾಗಲೇ ಹೇಳಿದ್ದೀನಿ ಇದನ್ನು, ಉಳಿದ ಮಾಧ್ಯಮದ ಶಾಲೆಗಳು ಅಂದರೆ ಕನ್ನಡ ಮಾಧ್ಯಮವನ್ನು ಬಿಟ್ಟು ಉಳಿದ ಮಾಧ್ಯಮದ ಶಾಲೆಗಳು ಏನು ಮಾಡಬೇಕು? LBA ಪ್ರಶ್ನೆಕೋಟಿಯನ್ನು ಆಧರಿಸಿ 25 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು. ಅದರ್ ದ್ಯಾನ್ ಕನ್ನಡ ಮೀಡಿಯಂ ಏನಿದ್ದಾರೆ ಇವರು ಏನು ಮಾಡಬೇಕು? 25 ಅಂಕಗಳನ್ನು ಡೈರೆಕ್ಟ್ ತೊಗೋಬೇಕು ನೀವು. ಎಲ್ಲಿಂದ? LBAಯಿಂದ 25 ಅಂಕಗಳಿಗೆ ತೊಗೋಬೇಕು. ಇಲ್ಲಿ ನೇರವಾಗಿ ಕೊಟ್ಟಿದ್ದಾರೆ, ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಆದೇಶದಲ್ಲಿ. ನೀವು ಇಂಗ್ಲೀಷ್ ಮೀಡಿಯಮ್ನವರು ಕೂಡ ಈ ರೀತಿ ಮಾಡಬಾರ್ದು. ಯಾಕೆ ಈ ರೀತಿ? ಇಲ್ಲಿ ಮರುಸಿಂಚನ, ಯಾಕೆಂದರೆ ಇಲ್ಲಿ 6ರಿಂದ 8ನೇ ತರಗತಿಗೆ ನಾವು ಏನು ಮಾಡಿದ್ದೀವಿ? 20% ಇದರಲ್ಲಿ 20 ಅಂಕಗಳಿಗೆ LBA ತೊಗೊಂಡಿದ್ದೀವಿ. 5 ಅಂಕಗಳು ಮರುಸಿಂಚನ ತೊಗೊಂಡಿದ್ದೀವಿ. ಎಲ್ಲಿ? ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ. ಆದರೆ ಕನ್ನಡ ಮಾಧ್ಯಮವನ್ನು ಹೊರತುಪಡಿಸಿ ಬೇರೆ ಶಾಲೆಗಳು ಏನು ಮಾಡಬೇಕು? ನೇರವಾಗಿ 25ನೇ ತೊಗೋಬೇಕು ನೀವು. ಅಲ್ಲಿ ಮರುಸಿಂಚನ ನಿಮಗೆ ತೊಗೊಳ್ಳೋಕ್ಕೆ ಆಗೋದಿಲ್ಲ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ. 24/7/25ರಿಂದ 25/7/25ರವರೆಗೆ ಏನು ಈ ಯಾವುದು 24/7, ಇದು 2 ದಿವಸನೇ, 24/7 ಮತ್ತು 25/7 ಸೇಮ್. ಈ 2 ದಿನ ನೀವು ಏನು ಮಾಡಬೇಕು? FA1 ಮಾಡಬೇಕು. ಅದನ್ನು 1 to 5 ಕೂಡ ಅಷ್ಟೇ ಕೊಟ್ಟಿದ್ದಾರೆ. ಇದೇ 2 ಡೇಟಲ್ಲಿ ಮಾಡಬೇಕು ಅನ್ನೋದನ್ನೇ ಅವರು ಹೇಳಿದ್ದಾರೆ. ಸೊ ಇಲ್ಲೂ ಕೂಡ ನೀವು ಕೂಡ ಈ 2 ಡೇಟಲ್ಲಿ ಮಾಡಬೇಕು ಅಂತ. ಓಕೆನಾ? ಇನ್ನು ಮುಂದಿನ ತಿಂಗಳದೈತೆ, ಅದು ಮುಂದಿನ ತಿಂಗಳು ಹೇಳ್ತೀನಿ. ಈ ತಿಂಗಳು ಸದ್ಯಕ್ಕೆ ಏನು ಮಾಡಬೇಕು ಅಂತ. ಇದಾದಮೇಲೆ 9 ಮತ್ತು 10ನೇ ತರಗತಿ. ಈಗ 6ರಿಂದ 8 ಆಯ್ತಲ್ಲ. 9 ಮತ್ತು 10ನೇ ತರಗತಿ ಏನು ಮಾಡಬೇಕಪ್ಪ ಅದನ್ನು ಸ್ವಲ್ಪ ನೋಡ್ಬಿಡೋಣ. ಓಕೆ, ಇನ್ನು ಇವೆಲ್ಲ ನಿಮಗೆ ಕಾಮನ್ನು ಗೊತ್ತಿದ್ದಾವೆ. ಇಲ್ಲಿ 9 ಮತ್ತು 10ಕ್ಕೆ
9 ಮತ್ತು 10ನೇ ತರಗತಿಗೆ ಮೌಲ್ಯಾಂಕನ ಏನು ಮಾಡಬೇಕಪ್ಪ? ಎಷ್ಟು ಮಾರ್ಕ್ಸಿಗೆ ಮಾಡಬೇಕು? 9ನೇ ತರಗತಿಗೆ ಇವೆಲ್ಲ ನಿಮಗೆ ಗೊತ್ತಾಗಿದ್ದಾವೆ. ಇವು ಸ್ವಲ್ಪ ಇರಲಿ, 9th ಮತ್ತು 10th ಹೇಳಿಬಿಡ್ತೀನಿ. 9 ಮತ್ತು 10ನೇ ತರಗತಿ 10ನೇ ತರಗತಿ ಏನೇನು ಮಾಡಬೇಕು? 9ನೇ ತರಗತಿಗೆ ಫಸ್ಟ್ 9th ಸ್ಟ್ಯಾಂಡರ್ಡ್ಗೆ ಏನು ಮಾಡಬೇಕಪ್ಪ? ಶೇಕಡ 20% ಮತ್ತು 10ನೇ ತರಗತಿಗೆ ಶೇಕಡ 25% ಪಠ್ಯ, 25% ಆಫ್ ಸಿಲೆಬಸ್, ಪಠ್ಯವಸ್ತು 25, ಶೇಕಡ 25% ಪಠ್ಯವಸ್ತುವನ್ನು ತಗೊಂಡು FA1ಗೆ ಪರಿಗಣಿಸಬೇಕು. ಸರ್, ಇದು ಯಾವ ಡೇಟಿಂದ ಯಾವ ಡೇಟ್ವರೆಗೆ ಪಾಠ ಮಾಡಿರ್ತೀವಿ ನಾವು ನೋಡಿ? 16/6/25ರಿಂದ 23/7/25 ಈ ಟೈಮ್ ಪೀರಿಯಡಲ್ಲಿ ನೀವು ಮಾಡಿರುವಂತಹ ಪಠ್ಯವಸ್ತು ಏನಿದೆ ಅದಕ್ಕೆ ನೀವು 10ನೇ ತರಗತಿಗೆ 25% ಸಿಲೆಬಸ್ಸು, 9th ಸ್ಟ್ಯಾಂಡರ್ಡ್ಗೆ 20% ಸಿಲೆಬಸ್ಸನ್ನು ತಗೊಂಡು ಏನು ಮಾಡಬೇಕು ನೋಡಿ? ಬಂತು. ಮತ್ತು 24 ಮತ್ತು 25ಕ್ಕೆ ನೀವು ಏನು ಮಾಡ್ತೀರಿ? FA1 ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡ್ತೀರಿ. FA1 ಮಾರ್ಕ್ಸ್, FA1 ಅಸೆಸ್ಮೆಂಟ್ CC ಎಂಟ್ರಿ ಮಾಡ್ತೀರಿ. ಯಾವುದ್ರ ಬೇಸಿಸ್ ಮೇಲೆ? ಯಾವುದ್ರು ಈ 6 ಐಟಮ್ ತೊಗೊಂಡಿದ್ದೀರಿ. ಈ 6 ಐಟಮ್ನಲ್ಲಿ ತೊಗೊಂಡು ನೀವೇನು ಮಾಡಬೇಕು? ಇಷ್ಟು ಸಿಲೆಬಸ್ಸನ್ನು ಎಂಟ್ರಿ ಮಾಡಬೇಕು. ಹೆಂಗೆ ಎಂಟ್ರಿ ಮಾಡಬೇಕು? ಬಂದೆ ಇಲ್ಲಿ ನೋಡಿ. ಇಲ್ಲಿ ಇನ್ನೊಂದು ಸಣ್ಣ ಗೈಡ್ಲೈನ್ಸ್ ಇದೆ. ಏನಪ್ಪ? ಚಟುವಟಿಕೆ ಯೋಜನೆ 2 ಚಟುವಟಿಕೆ ಮಾಡ್ತೀವಿ. ಇಲ್ಲಿ 2 ಚಟುವಟಿಕೆ, 2 ಆಕ್ಟಿವಿಟಿ. ಯೋಜನೆ 15 ಪ್ಲಸ್ 15 ಅಂಕಗಳು ಹಾಗೂ 1 ಲಿಖಿತ ಪರೀಕ್ಷೆ. 1 ಲಿಖಿತ ಪರೀಕ್ಷೆ 20 ಅಂಕಗಳು. ಇಲ್ಲಿ 2 ಚಟುವಟಿಕೆ ಮಾಡಿಬಿಟ್ಟು 2 ಆ್ಯಕ್ಟಿವಿಟಿ ಕೊಟ್ಟಿದ್ದೀನಿ ನಾನು. 2 ಆ್ಯಕ್ಟಿವಿಟಿನಲ್ಲಿ 15+15 ಅದು 1 ಮಾಡಬೇಕು ಅಂಕಗಳಿಗೆ, 15+15 ಅಂಕಗಳಿಗೆ, ಹಾಗೂ 1 ಲಿಖಿತ ಪರೀಕ್ಷೆ 20 ಅಂಕಕ್ಕೆ ಮಾಡಬೇಕು. ಏನು ಮಾಡಬೇಕು? ಕನ್ನಡ ಮಾಧ್ಯಮ ಶಾಲೆಗಳು ಪ್ರತಿ ಪಾಠದ ನಂತರ LBA ಪ್ರಶ್ನೆಕೋಟಿಯನ್ನು ಆಧರಿಸಿ 20 ಅಂಕಗಳಿಗೆ 20 ಅಂಕಗಳಿಗೆ LBA ಹಾಗೂ ಮರುಸಿಂಚನ 5. ಇಲ್ಲೂ ಕೂಡ ಸೇಮ್ 20 LBA ಪ್ಲಸ್ ಮರುಸಿಂಚನ 5. LBA ಇದು ಮರುಸಿಂಚನ. ಓಕೆ, 5 ತೊಗೊಂಡು ಏನು ಮಾಡಬೇಕು? ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಮೌಲ್ಯಾಂಕನವನ್ನು ಮಾಡಬೇಕು. ಉಳಿದ ಮಾಧ್ಯಮದವರು ಕೂಡ ನೆಕ್ಸ್ಟ್ ಏನು ಮಾಡ್ತೀರಾ ನೀವು? ಉಳಿದ ಮಾಧ್ಯಮದವರು ಶಾಲೆಯ LBA ಪ್ರಶ್ನೆಕೋಟಿಯನ್ನು ಆಧರಿಸಿ ಸೇಮ್ ನೀವು 8ನೇ ಕ್ಲಾಸ್ಗೆ ಏನು ಮಾಡಿದ್ರಿ ಅವರು ಅದೇ ಥರ ಮಾಡಬೇಕು. ಇಲ್ಲಿ ಏನು ಮಾಡಬೇಕು? ಒಟ್ಟಾರೆ ಇಲ್ಲಿ ನೋಡಿ 15+15 30 ಆಯ್ತಲ್ಲ. ಇಲ್ಲಿ ಲಿಖಿತ 1 ಒಟ್ಟಾರೆ ಎಷ್ಟು ಮಾರ್ಕ್ಸಿಗೆ ಅಂತ ಹೇಳಿದರೆ 50 ಅಂಕಗಳಿಗೆ ಪರಿಗಣಿಸಬೇಕು. ಯಾವುದಕ್ಕೆ? 9 ಮತ್ತು 10ನೇ ತರಗತಿಗೆ 2 ಆ್ಯಕ್ಟಿವಿಟಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಒಟ್ಟಾರೆ ಸಾಧನೆಯನ್ನು 50 ಅಂಕಗಳಿಗೆ ಪರಿಗಣಿಸುವುದು. ಓಕೆನಾ? ಏನೇನು ಒಟ್ಟಾರೆ 50 ಅಂಕಗಳಿಗೆ ಇಲ್ಲಿ ಹೇಳಿದ್ದೀನಿ. ಚಟುವಟಿಕೆ ನೋಡ್ತಾ ಇರ್ಬೋದು. ಇಲ್ಲಿ 2 ಚಟುವಟಿಕೆಗಳಿಗೆ ಯೋಜನೆ 15+15 ಮಾರ್ಕ್ಸು, 1 ಲಿಖಿತ ಪರೀಕ್ಷೆ 20 ಮಾರ್ಕ್ಸು ಇಲ್ಲಿ ಕೊಟ್ಟಿದ್ದಾರೆ. 15+15 30 ಪ್ಲಸ್ 1 ಲಿಖಿತ 50 ಅಂಕಗಳಿಗೆ ನೀವು ಇದನ್ನು ಮಾಡಬೇಕು. ಇಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. 9 ಮತ್ತು 10ನೇ ಕ್ಲಾಸ್ಗೆ FA1 ಎಷ್ಟು ಮಾರ್ಕ್ಸ್ಗೆ ಮಾಡಬೇಕಪ್ಪ ಅಂದರೆ 50 ಮಾರ್ಕ್ಸಿಗೆ ಮಾಡಬೇಕು. FA1 9th ಮತ್ತು 10th. ಸೊ ಇದು ಎರಡನೇದು ಏನಿದೆ? ಜುಲೈ ತಿಂಗಳದಿದೆ 26/7 ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಿದೆ. ಅದನ್ನು ಇನ್ನೊಂದು ಸರಿ ನೋಡೋಣ. ಸೊ ಇಷ್ಟು ಈ ಒಂದು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಏನೇನು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇಲ್ಲಿ 10ನೇ ತರಗತಿಯ ಪೂರ್ವ ಸಿದ್ಧತಾ ಪರೀಕ್ಷೆ ಹೇಳಿದ್ದಾರೆ.
ಆ ಸಮಯದಲ್ಲಿ ನೋಡೋಣ. 10ನೇ ತರಗತಿ ಅಂತಿಮ ವಾರ್ಷಿಕ ಪರೀಕ್ಷೆ ಅದನ್ನು ಹೇಗೆ ಮಾಡಬೇಕು ಅನ್ನೋದಿದೆ, ಅದನ್ನು ಕೂಡ ಆ ಟೈಮಲ್ಲಿ ನೋಡೋಣ. ಇನ್ನು ಸಮಯ ಬೇಕಾದಷ್ಟು ಇದೆ ನಮಗೆ. ಈಗ ಸದ್ಯಕ್ಕೆ ಇಲ್ಲಿ ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಈ ಟೇಬಲನ್ನು ನೀವು ಗಮನಿಸ್ತಿರ್ಬೋದು. ಈ ಟೇಬಲ್ ನೋಡ್ಕೊಂಬಿಟ್ರೆ ನೀವು ಯಾವ ಕ್ಲಾಸ್ನವರು ಏನೇನು ಮಾಡಬೇಕು ಅನ್ನೋದು ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. 1ನೇ ತರಗತಿ ಕಲಿನಲ್ಲಿಗೆ ರೂಪಣಾತ್ಮಕ ಮೌಲ್ಯಮಾಪನ 10 ಮಾರ್ಕ್ಸು, ಇದು FA2 15, ಸಂಕಲನಾತ್ಮಕ ಮೌಲ್ಯಮಾಪನ 35, SA1 35, ಇದು 25 ಮತ್ತು 20 ಮತ್ತು ಟೋಟಲ್ 65, ಒಟ್ಟು ಅಂತಿಮ ಒಟ್ಟು 100. 2ರಿಂದ 5ನೇ ತರಗತಿಗೆ FA1 ಎಷ್ಟು 20 ಮಾರ್ಕ್ಸ್ಗೆ, 6, 7ಕ್ಕೆ 20 ಮಾರ್ಕ್ಸು, 8ನೇ ತರಗತಿಗೆ 20 ಮಾರ್ಕ್ಸು, 9ನೇ ತರಗತಿಗೆ 20 ಮಾರ್ಕ್ಸು, 10ನೇ ತರಗತಿಗೆ 25. ರೂಪಣಾತ್ಮಕ ಮೌಲ್ಯಮಾಪನ 2 15. ಸೊ ಇದೇನೆಂದರೆ ಭಾಗ 1 ಮತ್ತು ಭಾಗ 2 ನೀಟಾಗಿ ಟೇಬಲನ್ನು ಕೊಟ್ಟಿದ್ದಾರೆ. 1ರಿಂದ 10ನೇ ತರಗತಿಗೆ ಶೇಕಡಾವಾರು ಏನಪ್ಪ ಅಂದರೆ ಇದು ಪಠ್ಯ ಹಂಚಿಕೆ, ಮತ್ತು ನೀವು ಮಾರ್ಕ್ಸ್ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದೇನಪ್ಪ ಅಂದರೆ ಎಷ್ಟು ಸಿಲೆಬಸ್ಸನ್ನು ನೀವು ಕವರ್ ಮಾಡ್ತೀರಾ ಅದು ಅದರದ್ದು ಪರ್ಸೆಂಟೇಜು. ಮತ್ತು ಸಾರ್ ಇಲ್ಲಿ 50 ಮಾರ್ಕ್ಸ್ಗೆ ಇಲ್ಲಿ 25 ಹಂಗಲ್ಲ, ಇದು ಮಾರ್ಕ್ಸು, ಇದು ಸಿಲೆಬಸ್ಸು. 25% ಸಿಲೆಬಸ್ಸು 10ನೇ ತರಗತಿಗೆ ಕವರ್ ಆಗಿರಬೇಕು ಅಂತ. ಯಾಕಂದರೆ ಡಿಸೆಂಬರ್ ಅಷ್ಟೊತ್ತಿಗೆ ಸಿಲೆಬಸ್ಸನ್ನು ಮುಗಿಸೋ ತಯಾರಿಯಲ್ಲಿ ಎಲ್ಲ ಇರ್ತಾರೆ SLCಗೆ. ಸೊ ಆ ನಿಟ್ಟಿಗೆ ಒಂದು 5% ಹೆಚ್ಚಿಗೆ ಇಲ್ಲಿ ಸಿಲೆಬಸ್ಗೆ ಫೋಕಸನ್ನು ಮಾಡಿದ್ದಾರೆ. ಸೊ ಇದು ಈ ಒಂದು ಇದರಲ್ಲಿರ್ತಕ್ಕಂಥದ್ದು. ಇನ್ನು ಪಾಠ ಆಧಾರಿತ ಮೌಲ್ಯಾಂಕನ ಪೂರ್ಣಗೊಂಡ 2 ದಿನಗಳಲ್ಲಿ ರೂಪಣಾತ್ಮಕ ಸಂಕಲನಾತ್ಮಕ ಪೂರ್ಣಗೊಂಡ 7 ದಿನಗಳೊಳಗೆ ವಿದ್ಯಾರ್ಥಿಗಳ ಪ್ರಗತಿಯನ್ನು SATS ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ನೀವು ನಮೂದು ಮಾಡಬೇಕು. ಕ್ಲಸ್ಟರ್ ಹಂತದ CRP ಹಾಗೂ ಬ್ಲಾಕ್ ಹಂತದ ಅಧಿಕಾರಿಗಳು SAT ತಂತ್ರಾಂಶದಲ್ಲಿ ಪ್ರತಿ ಶಾಲೆಯ ಮೌಲ್ಯಾಂಕನ ದಾಖಲೆ ಆಗಿರುವುದನ್ನು ಖಾತ್ರಿಪಡಿಸ್ಕೋಬೇಕು. ಆಮೇಲೆ 1ರಿಂದ 3ನೇ ತರಗತಿಗಳ ನಲಿಕಲಿ ಘಟಕಗಳಲ್ಲಿ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಸಮಗ್ರ ಶಿಕ್ಷಣದ ಕರ್ನಾಟಕದ ನಲಿಕಲಿ ಕೋಶದ ವತಿಯಿಂದ ನೀಡಿರುವ ಸುತ್ತೋಲೆಯಂತೆ ಕ್ರಮವಹಿಸಬೇಕು. ಸೊ ಇಷ್ಟು ಮಾನ್ಯ ರಾಜ್ಯ ಯೋಜನಾ ನಿರ್ದೇಶಕರು, ಮಾನ್ಯ ಆಯುಕ್ತರು ಜಂಟಿಯಾಗಿ ಸಿಗ್ನೇಚರ್ ಮಾಡಿಕೊಟ್ಟಿರುವಂಥ ಒಂದು ಸರ್ಕ್ಯುಲರ್ ಇದು. ಬಹುಶಃ ಮಾಸ್ಟರ್ಗಳಿಗೆ ಈ FA1 ಬಗ್ಗೆ ಇರ್ತಕ್ಕಂಥ ಎಲ್ಲ ಗೊಂದಲಗಳು ನಿವಾರಣೆ ಆಗಿದೆ ಅನ್ನೋಂಥದ್ದನ್ನು ನಾವು ಈ ಸರ್ಕ್ಯುಲರ್ ನೋಡಿ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಇನ್ನು ಉಳಿದಂಥ ಇನ್ನೇನು ಡೌಟ್ಗಳಿದ್ದರೆ ನೀವು ನನಗೆ ಫೀಡ್ಬ್ಯಾಕನ್ನು ಕೊಟ್ಟು ಕಮೆಂಟನ್ನು ಹೇಳಿದರೆ ನಾನು ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಮೋರ್ ಆ್ಯಂಡ್ ಮೋರ್ for this evaluation process for the betterment of our government school students, right? Thank you.